ಪ್ರವರ್ಧಮಾನಕ್ಕೆ ಬಂದಿದ್ದು ಹೇಗೆ? ಅಣ್ಣಾ ಹಜಾರೆ ಶುರು ಮಾಡಿದ್ರಲ್ಲ ಹೋರಾಟ, ಅಲ್ಲಿಂದ ಕೇಜ್ರಿವಾಲ್ ದೊಡ್ಡ ಮಟ್ಟದಲ್ಲಿ ಪ್ರವರ್ಧಮಾನಕ್ಕೆ ಬಂದರು. ಇದೆಲ್ಲ ಆದಮೇಲೆ ಅವರೇ ಏನು ಅಂತಂದರೆ ಈ ಸರ್ಕಾರ ಸ್ಥಾಪನೆ ಮಾಡುವಷ್ಟರ ಮಟ್ಟಿಗೆ ಬೆಳೆದದ್ದು ಅದೆಲ್ಲದೂ ಕೂಡ ಗೊತ್ತಿರುವಂಥ ಸಂಗತಿ. ಆದರೆ ಈಗ ಅಣ್ಣಾ ಹಜಾರೆ ಕೇಜ್ರಿವಾಲ್ ವಿರುದ್ಧ ಕಿಡಿಕಾರಿದ್ದಾರೆ. ಮದ್ಯದಿಂದ ಹಲವು ಮಹಿಳೆಯರ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ಇದನ್ನು ನೀವು ನಿಲ್ಲಿಸಬೇಕು. ಈ ಎಣ್ಣೆ ಅನ್ನುವಂಥದ್ದು ಇದೆಯಲ್ಲ, ಅದು ಕೊಲೆಗಳಿಗೆ ಕಾರಣ ಆಗುತ್ತೆ, ಅನಾಚಾರಗಳಿಗೆ ಕಾರಣ ಆಗುತ್ತೆ. ಅಬಕಾರಿ ನೀತಿ ಬಗ್ಗೆ ನಾನು ಹಲವಾರು ಬಾರಿ ಪತ್ರ ಬರೆದೆ. ನಾನು ಅಬಕಾರಿ ಪಾಲಿಸಿಯ ಬಗ್ಗೆ ಸಿಎಂ ವಿರೋಧ ನೀತಿಯನ್ನು ತಾಳಿದ್ರು. ಇಂಥ ವಿರೋಧ ನೀತಿಯಿಂದಾಗೇನೆ ಅವರೀಗ ಅರೆಸ್ಟ್ ಆಗಿದ್ದಾರೆ. ನ್ಯಾಯಾಲಯ ಇದರ ಸತ್ಯಾಸತ್ಯತೆಯನ್ನು ತಿಳಿಬೇಕು ಅಂತ ಹೇಳಿದ್ದಾರೆ ಅಣ್ಣಾ हजारे. शराबच्या नवीन नीतीबद्दल माझा लिहिण्याचा उद्देश एकच होता. आज दारूमुळे ಮಾರುತಿ ಮರಡಿ ನಾರಿ ಸುವರ್ಣ ಕುರಿ ಸಾಕಿ ವರ್ಷಕ್ಕೆ 30 ಲಕ್ಷ ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. महिलावरती अन्याय होतात, अत्याचार होतात, त्याला आळा बसला पाहिजे. आणि दारूमुळे भांडण दंडे वाढतात, मारामाऱ्या होतात, कधी कधी मर्डर होते. ही दारूची नीती संपवली पाहिजे. पण त्याला त्याच्या डोक्यात बसलं नाही आणि त्यांनी दारू नीती केली. शेवटी त्या दारू नीतीमध्ये त्याला अटक झाली. आता जी अटक झाली ते सरकार आणि तो बघून घेतील. आता ज्यांची चूक झाली त्याला सजा मिळालीच पाहिजे. चूक नसेल तर ಸ್ವತಂತ್ರ ಹೋರಾಟಗಾರ ಅಣ್ಣಾ ಹಜಾರೆ ಕಿಡಿಕಾರಿದ್ದಾರೆ. ನೋಡಿ, ಈ ಎಣ್ಣೆ ಅನ್ನುವಂಥದ್ದು ಇದೆಯಲ್ಲ, ಮದ್ಯ ಅನ್ನುವಂಥದ್ದು ಇದೆಯಲ್ಲ, ಅದು ಮಹಿಳೆಯರನ್ನ ಹಾಳು ಮಾಡಿಬಿಡುತ್ತೆ, ಕುಟುಂಬಗಳನ್ನು ಮುಳುಗಿಸ್ಬಿಡುತ್ತೆ, ಅತಂತ್ರವಾಗ್ಬಿಡ್ತವೆ ಕುಟುಂಬಗಳು, ಸಮಾಜದ ಸ್ಥಿತಿ ಏರುಪೇರಾಗುತ್ತೆ. ಇದ್ರ ಬಗ್ಗೆ ನಾನು ಹಲವಾರು ಬಾರಿ ಕೇಜ್ರಿವಾಲ್ ಅವರಿಗೆ ಪತ್ರ ಬರೆದಿದ್ದೆ. ಕೇಜ್ರಿವಾಲ್ ಇದಕ್ಕೆ ಸಂಬಂಧಪಟ್ಟಂಗೆ ತಲೆನೇ ಕೆಡಿಸ್ಕೊಂಡಿರಲಿಲ್ಲ. ನಾವೇನೇನು ಹೇಳಿದ್ವಿ ಅದಕ್ಕೆ ವಿರುದ್ಧವಾಗಿಯೇ ಕೇಜ್ರಿವಾಲ್ ನಡ್ಕೊಂಡಿದ್ರು, ವಿರೋಧ ನೀತಿನೇ ಅವರು ಪಾಲನೆ ಮಾಡಿದರು. ಅದರ ಪರಿಣಾಮ ಇವತ್ತು ಕೇಜ್ರಿವಾಲ್ ಕಂಬಿ ಎಣಿಸ್ತಾ ಇದ್ದಾರೆ ಅಂತ ಅಣ್ಣಾ ಹಜಾರೆ ಕುಡುಗಿದ್ದಾರೆ. ಬರೀ ನಮ್ಮ ಪ್ರತಿನಿಧಿ ಹರೀಶ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಬಹಳ ಗಮನಿಸಬೇಕಾದಂಥ ಸಂಗತಿ, ಒಂದು ಕಡೆ ನಾನು ಹೇಳ್ತಾ ಇದ್ದೆ, ಅಣ್ಣಾ ಹಜಾರೆ ಅವರ ಹೋರಾಟದಿಂದ ಪ್ರವರ್ಧಮಾನಕ್ಕೆ ಬಂದಂಥ ಅರವಿಂದ್ ಕೇಜ್ರಿವಾಲ್, ಇವತ್ತು ಅರವಿಂದ್ ಕೇಜ್ರಿವಾಲ್ ಅವರ ಸ್ಥಿತಿ ಏನಾಗಿದೆ ಅದು ಗೊತ್ತಿರುವಂಥ ಸಂಗತಿ ನಂಬರ್ 1. ನಂಬರ್ 2, ಸುಪ್ರೀಂ ಕೋರ್ಟಿಗೆ ಅವರು ಹಾಕದಂಥ ಅರ್ಜಿನ ವಾಪಸ್ ಪಡೆದಿದ್ದಾರೆ. ಕೆಳ ನ್ಯಾಯಾಲಯದಿಂದ ಅದನ್ನು ಪ್ರಶ್ನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಒಂದಷ್ಟು ಕ್ಲಾರಿಟಿ ಇಲ್ಲ. ಅಂದರೆ ಏನದು, ಏನು ಎತ್ತ, ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಅದು ಕಂಟಿನ್ಯೂ ಆಗುತ್ತೋ, ಇಲ್ಲಿ ಆಗಲ್ವೋ, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ವಿವರಗಳು? ರಂಗನಾಥ್, ಇವತ್ತು ಬೆಳಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಸ್ತಾಪವನ್ನ ಮಾಡಿದ್ರು. ಹಿರಿಯ ವಕೀಲ ಕಪಿಲ್ ಸಿಬಲ್ ಅವರು ಕೇಜ್ರಿವಾಲ್ ಪರ ಹಾಕಿರ್ತಕ್ಕಂಥ ಅರ್ಜಿಯ ವಕಾಲತ್ತನ್ನು ವಹಿಸಿದ್ರು. ತುರ್ತಾಗಿ ವಿಚಾರಣೆ ನಡೆಸಬೇಕು. ಮುಖ್ಯವಾಗಿ ಏನು ಇಡಿ ಅಧಿಕಾರಿಗಳು ಅರವಿಂದ್ ಕೇಜ್ರಿವಾಲ್ ಅವರನ್ನ ಬಂಧಿಸಿದ್ದಾರೆ, ಇದು ಅಕ್ರಮವಾಗಿ ಬಂಧಿಸಿದ್ದಾರೆ, ಇದು ಬಂಧಿಸುವಂತಹ ಕೇಸ್ ಅಲ್ಲ. ಹಾಗಾಗಿ ತುರ್ತಾಗಿ ವಿಚಾರಣೆ ನಡೆಸಿ ಅವ್ರನ್ನ ಫ್ರೀ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನ ಮಾಡಿಕೊಂಡಿದ್ರು. ಆದರೆ ಸುಪ್ರೀಂ ಕೋರ್ಟ್ ಸಿಜೆ ಕೂಡ ಅದನ್ನ ತುರ್ತಾಗಿ ವಿಚಾರಣೆ ಮಾಡ್ತೀವಿ ಅನ್ನುವಂಥದ್ದನ್ನ ಹೇಳಿದ್ರು. ಮತ್ತೆ ಸಂಜೀವ್ ಖನ್ನಾ ನೇತೃತ್ವದ ಪೀಠಕ್ಕೂ ಕೂಡ ಈ ಒಂದು ಕೇಸನ್ನು ವರ್ಗಾಯಿಸಿದ್ರು. ಆದ್ರೆ ಈಗ ಬರ್ತಿರ್ತಕ್ಕಂತಹ ಮಾಹಿತಿ ಪ್ರಕಾರ ಕೇಜ್ರಿವಾಲ್ ಅವರು ತಮ್ಮ ಅರ್ಜಿಯನ್ನ ಹಿಂಪಡೆದಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮುಖ್ಯವಾಗಿ ಸುಪ್ರೀಂ ಕೋರ್ಟ್ ಕೂಡ ಹೇಳುತ್ತೆ ಕೆಳ ನ್ಯಾಯಾಲಯದಿಂದ ಬರಬೇಕು, ಯಾಕಂದ್ರೆ ಇದೊಂದು ರಿಟ್ ಪೆಟಿಷನ್ ಆಗಿತ್ತು. ಈಗ ಕೇಜ್ರಿವಾಲ್ ಅವ್ರನ್ನ ಈಗ ಇಡಿಯ ವಿಶೇಷ ನ್ಯಾಯಾಲಯಕ್ಕೆ ಕರೆದುಕೊಂಡು ಹೋಗಲಾಗುತ್ತೆ, ಅಲ್ಲೂ ಕೂಡ ವಿಚಾರಣೆ ನಡೆಯುತ್ತೆ. ಇಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಹೇಳೋದಿಷ್ಟೇ, ನೀವು ಕೆಳ ನ್ಯಾಯಾಲಯದಲ್ಲೇ ಈ ಒಂದು ಅರ್ಜಿಯನ್ನು ಹಾಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂಚಿಸುವಂತ ಸಾಧ್ಯತೆ ಇದೆ. ಹಾಗಾಗಿ ಕೆಳ ನ್ಯಾಯಾಲಯದಲ್ಲಿ ನಾವು ಅರ್ಜಿಯನ್ನ ಸಲ್ಲಿಸ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಅರ್ಜಿಯನ್ನ ಹಿಂಪಡೆದಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೇಜ್ರಿವಾಲ್ ಅವ್ರನ್ನ ರೋಸ್ ಅವೆನ್ಯೂ ಕೋರ್ಟ್ಗೆ ಕರೆದುಕೊಂಡು ಹೋಗಲಾಗುತ್ತೆ. ನಾನೀಗ ಇಡಿ ಕಚೇರಿಯ ಮುಂದಿದ್ದೇನೆ, ನೋಡಬಹುದು ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ. ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಇಡಿ ಕಚೇರಿಗೆ ಕರೆದುಕೊಂಡು ಹೋಗ್ಲಿಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳು ನಡೀತಾ ಇದೆ. ಪೊಲೀಸ್ ಅಧಿಕಾರಿಗಳು ಭದ್ರತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇದೇ ಮಾರ್ಗದ ಮೂಲಕ ಕೇಜ್ರಿವಾಲ್ ಅವ್ರನ್ನ ಇಡಿ ಕಚೇರಿಗೆ ಇಡಿ ಕಚೇರಿಯಿಂದ ರೋಸ್
ಅವೆನ್ಯೂ ಕೋರ್ಟ್ಗೆ ಕರೆದುಕೊಂಡು ಹೋಗ್ತಾರೆ. ಮುಖ್ಯವಾಗಿ ಏನು ರೋಸ್ ಅವೆನ್ಯೂ ಕೋರ್ಟ್ನಲ್ಲೂ ಕೂಡ ಸಾಕಷ್ಟು ಪ್ರತಿಭಟನೆಗಳು ನಡೀತಾ ಇದೆ. ಅಲ್ಲಿ ಆಮ್ ಆದ್ಮಿಯ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಇದು ರಾಜಕೀಯ ದ್ವೇಷದಿಂದ ಕೂಡಿರ್ತಕ್ಕಂತಹ ಇದು ಒಂದು ಬಂಧನ ಆಗಿದೆ. ಹಾಗಾಗಿ ಅವರಿಗೆ ರಿಲೀಫ್ ಅನ್ನ ಕೊಡಬೇಕು ಮತ್ತೆ ಕೇಂದ್ರ ಸರ್ಕಾರದ ವಿರುದ್ಧ ಕೂಡ ಪ್ರತಿಭಟನೆಯನ್ನ ಮಾಡಿರುವಂತಹದ್ದು. ಆಮ್ ಆದ್ಮಿ ಪಕ್ಷದ ಹಿರಿಯ ನಾಯಕರುಗಳನ್ನು ಕೂಡ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ, ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಂಥವ್ರನ್ನ. ಮತ್ತೆ ರೋಸ್ ಅವೆನ್ಯೂ ಕೋರ್ಟ್ನ ಸುತ್ತಮುತ್ತ ಇರ್ತಕ್ಕಂತಹ ಮೆಟ್ರೋ ನಿಲ್ದಾಣಗಳನ್ನು ಕೂಡ ಬಂದ್ ಮಾಡಲಾಗಿದೆ. ಯಾವುದೇ ಕ್ಷಣದಲ್ಲಿ ಆಮ್ ಆದ್ಮಿ ಕಾರ್ಯಕರ್ತರು ಬಂದು ಪ್ರತಿಭಟನೆ ನಡೆಸುವಂತಹ ಸಾಧ್ಯತೆ ಇದೆ. ಹಾಗಾಗಿ ಹೆಚ್ಚಿನ ಬಿಗಿ ಭದ್ರತೆಯನ್ನ ಮಾಡಿಕೊಳ್ಳಲಾಗಿದೆ. ನೋಡ್ತಾ ಇರಬಹುದು ಇಡಿ ಕಚೇರಿಯ ಮುಂಭಾಗದಲ್ಲಿ ಇರ್ತಕ್ಕಂಥ ವಾತಾವರಣ. ಯಾವುದೇ ಕ್ಷಣದಲ್ಲಿ ಈಗ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ರೋಸ್ ಅವೆನ್ಯೂ ಕೋರ್ಟ್ಗೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಇಡಿ ವಿಶೇಷ ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತಾರೆ. ಮುಖ್ಯವಾಗಿ ಹೆಚ್ಚು ದಿನಗಳ ಕಾಲ ಅಂದ್ರೆ 10ಕ್ಕೂ ಹೆಚ್ಚು ದಿನಗಳ ಕಾಲ ಇಡಿ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಇದೆ. ಕೊನೆಗೆ ಮುಖ್ಯವಾಗಿ ನ್ಯಾಯಾಧೀಶರು ಎಷ್ಟು ದಿವಸಗಳ ಕಾಲ ಇಡಿ ಕಸ್ಟಡಿಗೆ ಕೊಡ್ತಾರೆ ಅನ್ನುವಂಥದ್ದನ್ನ ನೋಡ್ಬೇಕಾಗುತ್ತೆ. ಯಾಕಂತಂದ್ರೆ ಈಗ ಹೇಳಿರುವಂತೆ ಈಗ ಬರ್ತಿರುವಂತಹ ಮಾಹಿತಿ ಪ್ರಕಾರ ಸಾಕಷ್ಟು ಮಾಹಿತಿಗಳು ಸಿಕ್ಕಿದೆ ವಿಚಾರಣೆ ವೇಳೆ ಅನ್ನುವಂತಹದ್ದು. ಮತ್ತೆ ಮೊಬೈಲ್ ಟ್ಯಾಬ್ ಕೂಡ ಸಿಕ್ಕಿದೆ, ಅಲ್ಲಿ ಅನೇಕ ಮಾಹಿತಿಗಳು ಸಿಕ್ಕಿದೆ ಅನ್ನುವಂತಹ ಮಾಹಿತಿಯನ್ನ ಇಡಿ ಮೂಲಗಳಿಂದ ತಿಳಿಸ್ತಾ ಇರತಕ್ಕಂಥದ್ದು. ಹಾಗಾಗಿ ಹೆಚ್ಚಿನ ದಿನಗಳ ಕಾಲ ಇಡಿ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಇದೆ. ಎಸ್ ಹರೀಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.